ಆತ್ಮೀಯ ವೀಕ್ಷಕರೇ, ರೆವಿನ್ಯೂ ಫ್ಯಾಕ್ಟ್ಸ್ ಚಾನಲ್ ಅವರ ವತಿಯಿಂದ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಅನಿಲ್ ಗುರೂಜಿ, ನಾಡಿ ಜ್ಯೋತಿಷ್ಯರು. ಬನ್ನಿ, ಈ ವರ್ಷದ ಸಂಕ್ರಾಂತಿ ಹಬ್ಬದ ವಿಶೇಷಗಳ ಬಗ್ಗೆ ಮಾತನಾಡೋಣ. ಈ ವರ್ಷದ ಸಂಕ್ರಾಂತಿಯ ಈ ದಿನದ ಶುಭವಾದ ಕಾಲದಲ್ಲಿ ಯಾವ ರೀತಿಯಾಗಿ ಸಂಕ್ರಾಂತಿಯ ಆಚರಣೆ ಇರಬೇಕು, ಸಂಕ್ರಾಂತಿಯ ಮಹತ್ವಗಳೇನು, ಸಂಕ್ರಾಂತಿಯ ಆಚರಣೆಯಿಂದ ನಮಗೆ ಸಿಗುವಂತಹ ವೈಜ್ಞಾನಿಕ ಫಲಗಳೇನಿರುತ್ತೆ ಮತ್ತು ಧಾರ್ಮಿಕ ಫಲಗಳೇನಿರುತ್ತೆ, ಅದೆಲ್ಲದರ ಬಗ್ಗೆ ವಿಸ್ತಾರವಾಗಿ ಈ ಒಂದು ಮಾಧ್ಯಮದ ಮೂಲಕ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೇನೆ. ಹಾಗಾದರೆ ಸಂಕ್ರಾಂತಿ ಅಂದರೆ ಏನು? ನಮ್ಮ ಒಂದು ಧರ್ಮದಲ್ಲಿ ಎಲ್ಲ ಆಚರಣೆಗಳ ಹಿಂದೆ ವೈಜ್ಞಾನಿಕ ಕಾರಣಗಳಿದೆ ಅನ್ನೋದು ನಿಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿರುವಂಥ ವಿಷಯ. ಆದರೂ ಈ ಒಂದು ವಿಶೇಷ ಮಾಧ್ಯಮದಲ್ಲಿ ನಾನು ನಿಮಗೆ ಹೇಳೋಕೆ ಇಷ್ಟಪಡೋದೇನೆಂದರೆ, ಸಂಕ್ರಾಂತಿ ಪರ್ವದಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರಗಳಲ್ಲಿ ಬದಲಾವಣೆಗಳನ್ನು ಆಗತ್ತೆ, ಅದನ್ನು ಗಮನಿಸಬೇಕು. ಮತ್ತು ನಮ್ಮ ಕುಟುಂಬದಲ್ಲಾಗಲಿ ನಮ್ಮ ವಾತಾವರಣದಲ್ಲಾಗಲಿ ಬದಲಾವಣೆಗಳಾಗತ್ತೆ. ಸಂಕ್ರಾಂತಿ ಹಬ್ಬ ಆಚರಣೆಗೆ ಹೇಗೆ ಬಂತು, ನಾವು ಸಂಕ್ರಾಂತಿ ಹಬ್ಬದ ದಿನ ಏನು ಮಾಡ್ತೇವೆ, ಸಂಕ್ರಾಂತಿ ವಿಶೇಷವಾಗಿ ಈ ದೇಶದ ಬೆನ್ನೆಲುಬಾಗಿರುವಂಥ ರೈತರಿಗೆ ಒಂದು ಪರ್ವಕಾಲ. ಮೊದಲು ಆ ವಿಷಯವನ್ನು ಮಾತನಾಡೋಣ. ರೈತರು ಸಂಕ್ರಾಂತಿಯ ಪರ್ವಕಾಲಕ್ಕೂ 6 ತಿಂಗಳಿನ ಮುಂಚೆ, ಇನ್ನು ಮಳೆಗಾಲ ಅನ್ನೋದಿರುತ್ತೆ. ಈ ಒಂದು ಜೂನು ಜುಲೈ ಆ ಸಂದರ್ಭಗಳಲ್ಲಿ ಮಳೆಗಾಲ ಬಂದಿರುತ್ತೆ. ಭೂಮಿ ತಾಯಿಯ ಸೇವೆಯನ್ನು ಆಗ ತಾನೇ ಪ್ರಾರಂಭ ಮಾಡಿರ್ತಾರೆ. ಹುತ್ತು ಬೆತ್ತು ಎಲ್ಲ ಮಾಡಿ ತದನಂತರದಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಫಸಲು ಪೂಜೆಯನ್ನು ಮಾಡ್ತಾರೆ. ಅದೇ ವಿಶೇಷ ಸಂಕ್ರಾಂತಿ. ಯಾಕೆ? ನಮ್ಮ ದೇಶದಲ್ಲಿ 6 ತಿಂಗಳು ಫಲ ಕೊಡುವಂಥ ಬೆಳೆಗಳೇನಿರುತ್ತೆ ಅದನ್ನೇ ಹೆಚ್ಚಾಗಿ ನಾವು ಬೆಳಿತೀವಿ. 6 ತಿಂಗಳಿಗೆ ಫಲ ಬರುವಂಥದ್ದು. ಜೂನ್ ಜುಲೈಯಲ್ಲಿ ಹಾಕಿದ್ರೆ ಫಸಲು ನಮಗೆ ಬರುವಂಥದ್ದು ಜನವರಿ ಆಗಿರುತ್ತೆ. ಜನವರಿಯಲ್ಲಿ ಫಸಲು ಬಂದಿರುತ್ತೆ. ಆ ಫಸಲನ್ನು ಮಾರಿ ನಮ್ಮ ಹತ್ತಿರ ಒಂದು ಮಹಾಲಕ್ಷ್ಮಿ ಅಂದ್ರೇನು, ಫಸಲನ್ನು ಮಾರಿದ್ರಿಂದ ಭೂಮಿ ತಾಯಿಯನ್ನು ನಂಬಿದ್ದರಿಂದ ನಮಗೆ ಲಾಭ ಆಗಿರುತ್ತೆ, ಹಣಕಾಸಿನಲ್ಲಿ ಲಾಭ ಆಗಿರುತ್ತೆ. ಆ ಲಾಭದಲ್ಲಿ ಒಂದಿಷ್ಟು ಅಂಶಗಳನ್ನು ನಾವು ದಾನ ಧರ್ಮ ಅಥವಾ ದೇವರ ಸೇವೆಗೆ ವಿನಿಯೋಗ ಮಾಡುವಂಥ ಒಂದು ಹಬ್ಬ ಸಂಕ್ರಾಂತಿ. ಏನಿರುತ್ತೆ ವಿಶೇಷವಾಗಿ ಸಂಕ್ರಾಂತಿಯ ದಿನ ನಾವು ದೇವತಾ ಆರಾಧನೆಗಳನ್ನು ಮಾಡ್ತೀವಿ, ಫಸಲು ಪೂಜೆಯನ್ನು ಮಾಡ್ತೀವಿ. ಯಾವಾಗಿಂದ ಶುರುವಾಗತ್ತೆ? ಈ ಎಳ್ಳಮಾವಾಸ್ಯೆಯಿಂದ. ಅಂದರೆ ಅಮಾವಾಸ್ಯ, ಎಳ್ಳಮಾವಾಸ್ಯೆ ಅಂತ ಕರಿತೀವಿ. ಎಳ್ಳ ಹಬ್ಬ ಮಾಡ್ತೀವಿ ನಾವು, ಎಳ್ಳಮಾವಾಸ್ಯೆ ಮಾಡಿರ್ತೀವಿ. ಅದಾದ ನಂತರದಲ್ಲಿ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ, ಫಲಪೂಜೆಗಳನ್ನು ಮಾಡ್ತೀವಿ. ಫಲಪೂಜೆಗಳನ್ನು ಮಾಡಿದ ಮೇಲೆ ರೈತನ ಒಂದು ನಂಬಿಕೆ ಎಷ್ಟಿರುತ್ತೆ ಅಂದರೆ, ಭೂಮಿ ತಾಯಿಯನ್ನು ನಂಬಿ ಅವನ ಸಂಪತ್ತನ್ನು ಭೂಮಿ ತಾಯಿಗೆ ಹಾಕ್ತಾರೆ. ಭೂಮಿ ತಾಯಿ ರೈತರಿಗೆ ಏನು ಕೊಡ್ತಾರೆ? ಧಾನ್ಯದ ರೂಪದಲ್ಲಿ ಸಂಪತ್ತನ್ನು ಕೊಡ್ತಾರೆ. ಹಾಗಾಗಿ ಧಾನ್ಯವನ್ನು ಪೂಜೆ ಮಾಡ್ತಾರೆ. ಸಂಪತ್ತು ಮಹಾಲಕ್ಷ್ಮಿ ಅಂತ ಅಂದ್ಕೊಂಡು ಧಾನ್ಯವನ್ನು ಪೂಜೆ ಮಾಡ್ತಾರೆ. ಅದರ ಜೊತೆಗೆ ಭೂಮಿಯನ್ನು ಪೂಜೆ ಮಾಡ್ತಾರೆ. ಈ ರೈತರಿಗೂ ಮತ್ತು ಒಂದು ಭೂಮಿಗೂ ಮಧ್ಯದಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿ ಏನಂದರೆ ಹಸುಗಳು. ಒಂದು ರೀತಿಯಾದಂತಹ ಹಸುಗಳನ್ನು ಆರಾಧನೆ ಮಾಡುವಂತಹ ವಿಶೇಷವಾದ ಒಂದು ಸಮಯ ಯಾವುದಾದ್ರೂ ಇದೆ ಅಂದರೆ ಅದು ಸಂಕ್ರಾಂತಿ. ಆ ಸಂಕ್ರಾಂತಿಯಲ್ಲಿ ಎತ್ತುಗಳಿಗೆ ತಮ್ಮ ಮಕ್ಕಳಿಗೆ ಹೊಸ ಬಟ್ಟೆ ಕೊಡಿಸುವ ರೀತಿಯಲ್ಲೇ, ಆ ಮಕ್ಕಳಿಗೆ ಶೃಂಗಾರ ಮಾಡುವಂತಹ ರೀತಿಯಲ್ಲೇ ಎತ್ತುಗಳನ್ನು ತಮ್ಮ ಮಕ್ಕಳಂತೆ ಸಾಕಿರ್ತಾರೆ ರೈತ ಬಾಂಧವರು. ಆ ಮಕ್ಕಳಿಗೋಸ್ಕರ ಯಾವ ರೀತಿಯಾಗಿ ಕಷ್ಟಪಡ್ತಾರೋ ಅದೇ ರೀತಿ ಎತ್ತುಗಳು ತಮ್ಮನ್ನು ಸಾಕಿರುವಂತಹ ರೈತರಿಗೆ ಕಷ್ಟಪಟ್ಟು ದುಡಿಮೆಯನ್ನು ಮಾಡಿಕೊಡ್ತಾರೆ. ಅವರಿಗೆ ಒಂದು ಪ್ರೀತಿ ವಿಶ್ವಾಸ ತೋರಿಸುವಂಥ ಸಮಯ ಯಾವುದಾದ್ರೂ ಇದ್ದರೆ ಅದು ಸಂಕ್ರಾಂತಿ. ಆ ಎತ್ತಿಗೆ ದೃಷ್ಟಿ ತಾಗದಿರಲಿ, ಭೂಮಿ ತಾಯಿಯ ಸೇವೆಯನ್ನು ಮಾಡಿರೋದ್ರಿಂದ ಯಾವ ರೀತಿಯಾದ ದೃಷ್ಟಿಗಳು ಕಂಟಕಗಳು ಬರಬಾರದು ಅಂತ ಹೇಳಿ ಕಿಚ್ಚಾಯಿಸೋ ಪದ್ಧತಿ ಕೂಡ ನಮ್ಮ ಸಂಪ್ರದಾಯದಲ್ಲಿದೆ. ಹಾಗಾಗಿ ಸಂಕ್ರಾಂತಿಯ ವಿಶೇಷ ಎಳ್ಳು ಬೆಲ್ಲ ಮಾಡುವಂಥದ್ದು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಒಂದು ಗಾದೆನೇ ಇದೆ ನಮ್ಮ ಭಾಷೆಯಲ್ಲಿ. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನ್ನಾಡಿ, ಒಳ್ಳೆಯದನ್ನು ಹಾರೈಸಿ ಅಂತ. ಒಳ್ಳೆಯದು ಹಾರೈಸಿ ಸಂಕ್ರಾಂತಿ ಹಬ್ಬದಲ್ಲಿ ಮೊದಲು ಇಷ್ಟು ವಿಚಾರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದೆ ಸಂಕ್ರಾಂತಿಯ
ಪರ್ವದಿನ ನಮಗೆ ವಾತಾವರಣದಲ್ಲಿ ಯಾವ ರೀತಿಯಾದ ಬದಲಾವಣೆಗಳನ್ನು ತರುತ್ತೆ ಅನ್ನೋದನ್ನು ನೋಡೋಣ. ದಕ್ಷಿಣದಿಂದ ಉತ್ತರಕ್ಕೆ ಅಯನ ಆಗತ್ತೆ. ಯಾರ್ದು? ಸೂರ್ಯನಾರಾಯಣನ ಅಯನ ಆಗತ್ತೆ. ಅಯನ ಅಂದರೆ ಏನು? ಸಂಚಾರ. ಉತ್ತರಾಯಣ, ದಕ್ಷಿಣದಿಂದ ಉತ್ತರಕ್ಕೆ ಸೂರ್ಯದೇವ ತನ್ನ ಪಥವನ್ನು ಬದಲಿಸುವ ಒಂದು ಗಳಿಗೆ ಉತ್ತರಾಯಣ. ಆ ಉತ್ತರಾಯಣದಿಂದ ನಮಗೆ ಸೂರ್ಯಬಲ ಇದ್ದಂತಿರುತ್ತೆ. ಸೂರ್ಯಬಲ ಇದ್ದಾಗ ಏನು? ನಮಗೆ ಉಪನಯನಗಳು, ಮದುವೆ, ಮುಹೂರ್ತ, ಗೃಹ ಪ್ರವೇಶಗಳು, ಈ ರೀತಿಯಾದಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಮುಹೂರ್ತ ಬಲ ಸಿಗತ್ತೆ. ಮುಹೂರ್ತ ಬಲ ಸಿಕ್ಕಾಗ ನಾವು ಮಾಡುವಂತಹ ಎಲ್ಲ ಕೆಲಸಗಳು ಯಶಸ್ಸನ್ನು ಕಾಣುತ್ತೆ, ಸಿದ್ಧಿಯಾಗತ್ತೆ ಅಂತ ಹೇಳ್ತಾರೆ. ಮುಹೂರ್ತ ಬಲ ಇದ್ದಾಗ ನಾವು ಮಾಡುವಂತಹ ಕೆಲಸಗಳು ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕೈಗೂಡುತ್ತೆ. ನಾವು ಯಾವುದೇ ಕೆಲಸ ಮಾಡ್ತಾ ಇದ್ರೂ ಕೈಗೂಡಲ್ಲ ಅಂದರೆ ಏನು? ಒಂದು ಸಮಯ ಇಲ್ಲ, ಅದಕ್ಕೆ ನಿರ್ದಿಷ್ಟವಾದ ಸಮಯದಲ್ಲಿ ನಾವು ಮಾಡಿಲ್ಲ, ಸೂಕ್ತವಾದ ಸಮಯದಲ್ಲಿ ಆ ಕೆಲಸವನ್ನು ಮಾಡದಿದ್ದರೆ ಸೂಕ್ತ ಫಲ ಸಿಗೋದಿಲ್ಲ. ಹಾಗಾಗಿ ನಿರ್ದಿಷ್ಟವಾದ ಸಮಯವನ್ನು ನಿರ್ಧಾರ ಮಾಡಬೇಕು. ಆ ನಿರ್ಧಾರ ಮಾಡೋದಕ್ಕೆ ನಮಗೆ ಶಕ್ತಿ ಇರಬೇಕು. ಆ ಶಕ್ತಿಯನ್ನು ತಂದುಕೊಡುವಂಥದ್ದೇ ಸಂಕ್ರಾಂತಿಯ ಮುಂದಿನ ದಿನಗಳು. ಉತ್ತರ ದಿಕ್ಕಿಗೆ ಸೂರ್ಯ ತನ್ನ ಸಂಚಾರವನ್ನು ಶುರು ಮಾಡ್ತಾನೆ. ಹಾಗಿಂದ ನೋಡಿ, ಸಂಕ್ರಾಂತಿಯಿಂದ ಹಿಡಿದು ಮುಂದೆ ಬರುವಂತಹ ಎಲ್ಲ ಪರ್ವ ದಿನಗಳಲ್ಲಿಯೂ ಹಬ್ಬ ಹರಿದಿನಗಳು ನಡೀತಾ ಇರುತ್ತೆ. ಸಂಕ್ರಾಂತಿಯಲ್ಲಿ ಹಸುಗಳ ಆರಾಧನೆ ಆಯಿತು, ದೇವರ ಆರಾಧನೆ ಆಯಿತು. ನಂತರದಲ್ಲಿ ಇಷ್ಟಮಿತ್ರರು ಬಂಧುಗಳಿಂದ ಒಡಗೂಡಿ ಹಬ್ಬಗಳನ್ನು ಮಾಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಭಾಗದಲ್ಲಿ ಸಂಕ್ರಾಂತಿ ಹಬ್ಬ ಅಂತ ಕರಿತೀವಿ, ಉತ್ತರ ಭಾಗದಲ್ಲಿ ಪೊಂಗಲ್ ಹಬ್ಬ ಅಂತ ಕರೀತಾರೆ. ಇಡೀ ದೇಶದಲ್ಲಿ ಭೋಗಿ ಹಬ್ಬ ಅಂತ ಕರಿತೀವಿ. ಭೋಗಿ ಅಂದ್ರೇನು? ನಾವು ಮೊದಲು ಬೆಳೆದಿರುವಂತಹ ಫಸಲು ನಮ್ಮ ಕೈಗೆ ಬಂದಿರುವಂಥ ಸಂತೋಷವನ್ನು ಹುಕ್ಕಿ ಅದು ಎಲ್ಲರಿಗೂ ಸಮೃದ್ಧಿಯ ಸಂಕೇತ ಆಗಲಿ ಅಂತ ಭೋಗಿ ಹಬ್ಬವನ್ನು ಮಾಡ್ತೀವಿ, ಪೊಂಗಲ್ ಮಾಡ್ತೀವಿ. ಈ ತಮಿಳು ಪ್ರಾಂತ್ಯಗಳಲ್ಲಿ ಏನು ಮಾಡ್ತಾರೆ? ಪೊಂಗಲ್ ಹಬ್ಬ ಅಂತ ಮಾಡ್ತಾರೆ. ಅವರು ವಾರಗಳ ಗಟ್ಟಲೆ ಪೊಂಗಲ್ ಹಬ್ಬವನ್ನು ಮಾಡ್ತಾರೆ. 1 ವಾರಗಳ ಕಾಲ ಪೊಂಗಲ್ ಹಬ್ಬಗಳನ್ನು ಮಾಡ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಪೊಂಗಲ್ ಹಬ್ಬವನ್ನು ಯಥೇಚ್ಛವಾಗಿ ಮಾಡ್ತೀವಿ. ಕಾರಣ ಏನು? ನಮ್ಮಲ್ಲಿರುವವರು ರೈತಾಪಿ ವರ್ಗ, ಭೂಮಿ ತಾಯಿಯನ್ನು ನಂಬಿ ಜೀವನವನ್ನು ಸಾಗಿಸುವಂತಹ ವರ್ಗ ಇದೆ. ಇನ್ನು ಧಾರ್ಮಿಕ ವಿಧಿವಿಧಾನಗಳಿಗೆ ಬರೋದಾದರೆ ಹಬ್ಬದ ದಿನ ನಿಮ್ಮ ಮನೆಯ ದೇವರನ್ನು ಆರಾಧನೆ ಮಾಡೋದರಿಂದ ಸೂರ್ಯನ ಬಲ ಸಿಗತ್ತೆ. ಸೂರ್ಯ ಉತ್ತರಕ್ಕೆ ಬಂದಿರ್ತಾರೆ, ಉತ್ತರಾಯಣ ಶುರುವಾಗಿರುತ್ತೆ, ಒಳ್ಳೆಯ ಮುಹೂರ್ತಗಳಿರುತ್ತೆ. ಆ ಮುಹೂರ್ತಗಳಲ್ಲಿ ಮಾಡೋದರಿಂದ, ಒಳ್ಳೆಯ ಕೆಲಸಗಳನ್ನು ಶುರು ಮಾಡೋದರಿಂದ ನಮಗೆ ಒಳ್ಳೆಯ ಪ್ರತಿಫಲಗಳು ಬರುತ್ತೆ ಅನ್ನೋದನ್ನು ಹೇಳ್ತಾರೆ. ಇನ್ನು ಮುಂದೆ ಹೋಗಿ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಜಾತಕದಲ್ಲಿ ಸೂರ್ಯನಾರಾಯಣ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸಂಕ್ರಾಂತಿಯ ದಿನದಂದು ತನ್ನ ಸಂಚಾರವನ್ನು ಮಾಡಿರ್ತಾರೆ. ಹಾಗಾಗಿ ಆ ದಿನದ ಜಾತಕ ಫಲಗಳನ್ನು ತಿಳಿಯೋದರಿಂದ ಏನಾಗುತ್ತೆ? ನಮ್ಮ ಮುಂದಿನ ಒಂದು ರೂಪುರೇಷೆಗಳನ್ನು ಹಾಕ್ಕೊಳ್ಳೋದ್ರಲ್ಲಾಗಲಿ, ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ ಯಾವ ರೀತಿಯಾದ ಗ್ರಹಗಳ ಬದಲಾವಣೆಯಾಗಿದೆ, ಯಾವ ಗ್ರಹ ಸ್ಥಿತಿಗಳಿದೆ, ಅದೆಲ್ಲವನ್ನು ನೋಡ್ಕೋಬಹುದಾದಂತಹ ಒಂದು ಸಂಕ್ರಾಂತಿಯ ದಿನ. ವಿಶೇಷವಾಗಿ ಅವತ್ತಿನ ದಿನ ಅಂದರೆ ಈ ದಿನ ನಾವು ಯಾವ ರೀತಿಯಾದಂತಹ ಆಚರಣೆಗಳನ್ನು ಮಾಡಬೇಕು ಅನ್ನೋದರ ಬಗ್ಗೆ ನಿಮಗೆ ವಿಸ್ತಾರವಾದ ಮಾಹಿತಿಯನ್ನು ಕೊಡ್ತೇನೆ. ಆ ದಿನ ಜ್ಞಾಪಕ ಇಟ್ಕೊಳ್ಳಿ, ಅವತ್ತು ನಾವು ಮೀಸಲಿಟ್ಟಿರುವಂಥದ್ದು ಸೂರ್ಯನಾರಾಯಣನ ಆರಾಧನೆಗೋಸ್ಕರ ಇರುತ್ತೆ. ಹಾಗಾಗಿ ನಾವು ಸೂರ್ಯೋದಯಕ್ಕಿಂತ ಮುಂಚೆ ನಮ್ಮ ನಿತ್ಯಕರ್ಮಗಳನ್ನು, ಅನುಷ್ಠಾನಗಳನ್ನು ಮುಗಿಸ್ಕೊಂಡಿರಬೇಕು. ಯಾಕೆ? ಅವತ್ತು ನಮಗೆ ಅತಿಥಿಯ ರೂಪದಲ್ಲಿ ಇರ್ತಾರೆ. ದೇವರು ಯಾವಾಗಲೂ ನಮಗೆ ಅತಿಥಿಯೇ. ಆದರೂ ಆ ದಿನವನ್ನು ಆ ಸೂರ್ಯನಾರಾಯಣನಿಗೆ ಮೀಸಲಿಟ್ಟಿದ್ದೀವಿ ಅಂದರೆ ಅವತ್ತಿನ ದಿನ ನಾವು ಅವರು ಬರೋದಕ್ಕಿಂತ ಮುಂಚೆ ಎದ್ದು ಮನೆಯನ್ನು ಶುದ್ಧಿ ಮಾಡಿ, ರಂಗೋಲಿಗಳನ್ನು ಹಾಕಿ, ಹಬ್ಬದ ವಾತಾವರಣದಲ್ಲಿ ನಾವು ಅತಿಥಿಗಳನ್ನು ಬರಮಾಡ್ಕೋತೀವಲ್ಲ, ಅದೇ ರೀತಿಯಾಗಿ ಸೂರ್ಯನಾರಾಯಣನನ್ನು ಬರಮಾಡ್ಕೋಬೇಕು. ಉತ್ತರದ ಸಂಚಾರಕ್ಕೆ ನಾವು ಸಂಭ್ರಮವನ್ನು ವ್ಯಕ್ತಪಡಿಸಬೇಕು. ಆ ಸೂರ್ಯನಾರಾಯಣನ ಆಶೀರ್ವಾದ ನಮ್ಮ ಮೇಲೆ ಇಲ್ಲ ಅಂದರೆ ಜಗತ್ತು ಕತ್ತಲೆಮಯ ಆಗಿರುತ್ತೆ. ಹಾಗಾಗಿ ಸೂರ್ಯನಾರಾಯಣ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾ ಇದ್ದಾರೆ. ಅವರಿಗೋಸ್ಕರ ಒಂದು ದಿನ ನಾವು ಮೀಸಲಿಟ್ಟು ಅವರನ್ನು ಪ್ರಾರ್ಥನೆ ಮಾಡೋದರಲ್ಲಿ ಯಾವ ತಪ್ಪು ಇಲ್ಲ. ಹಾಗಾಗಿ ಸೂರ್ಯನಾರಾಯಣನ ಉದಯದ ಸಮಯಕ್ಕಿಂತ ಮುಂಚೆ ನೀವು ಎದ್ದು ಮನೆಯನ್ನು ಶುದ್ಧಿ ಮಾಡಿ, ನಿತ್ಯ ನಿಮ್ಮ ಕೆಲಸ ಏನಿರುತ್ತೋ ಅದೆಲ್ಲವನ್ನು ಮುಗಿಸಿ
ಮನೆಯ ಬಾಗಿಲಿಗೆ ತೋರಣಗಳನ್ನು ಕಟ್ಟಿ, ಮನೆಯ ಮುಂದೆ ರಂಗೋಲಿಗಳಿಂದ ಸಿಂಗಾರವನ್ನು ಮಾಡಿ, ದೇವರಿಗೆ ನೀವು ಅಭಿಷೇಕ ಅಲಂಕಾರಗಳ ಅಭ್ಯಾಸ ಇದ್ದರೆ ಅದನ್ನೆಲ್ಲವನ್ನು ಮಾಡಿ, ವಿಶೇಷವಾಗಿ ನಾನು ಈ ಮಾಧ್ಯಮದ ಮುಖಾಂತರ ಹೇಳುವಂಥ ಒಂದು ನೈವೇದ್ಯವನ್ನು ಮಾಡಿ, ನಿಮಗೆ ನಿಮ್ಮ ಕುಟುಂಬಕ್ಕೆ ನಾನು ಒತ್ತಾಯಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ನಿಮಗೆ ನಿಮ್ಮ ಕುಟುಂಬಕ್ಕೆ ನಾನು ಹೇಳಿರುವಂಥ ಪದಾರ್ಥಗಳನ್ನು ಉಪಯೋಗಿಸಿ ನೈವೇದ್ಯವನ್ನು ಮಾಡೋದರಿಂದ ದೇವರು ಖಂಡಿತವಾಗಿಯೂ ನಿಮಗೆ ಆಶೀರ್ವಾದವನ್ನು ಮಾಡ್ತಾರೆ ಅನ್ನೋದರಲ್ಲಿ ಯಾವುದೇ ಸಂಶಯಗಳು ಬೇಡ. ಈಗ ವಿಷಯವನ್ನು ಗಮನ ಇಟ್ಟು ಕೇಳಿ. ಈ ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಮನೆಯಲ್ಲಿ ಅವತ್ತು ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಪೊಂಗಲ್ ನೈವೇದ್ಯ ನೀವು ಇಷ್ಟು ವರ್ಷದಿಂದಾನೂ ಮಾಡಿರ್ತೀರ, ಅದರಲ್ಲಿ ಏನು ವಿಶೇಷ ಅಂತ ಕೇಳ್ಬೋದು. ಆದರೆ ಪೊಂಗಲ್ಲು ನೀವು ಖಾರ ಪೊಂಗಲ್ ಅಷ್ಟೇ ಇಟ್ಟಿರ್ತೀರ ದೇವರ ನೈವೇದ್ಯಕ್ಕೆ. ತಪ್ಪದೆ ಸಿಹಿ ಪೊಂಗಲ್, ಖಾರ ಪೊಂಗಲ್ ಎರಡನ್ನು ಮಾಡಿ, ಕಬ್ಬು, ಗೆಣಸು, ಅವರೆಕಾಯಿ ಇದಿಷ್ಟು ನಿಮಗೆ ಗೊತ್ತಿರೋ ವಿಷಯನೇ. ಆದರೆ ವಿಶೇಷವಾಗಿ ಮಕರ ಸಂಕ್ರಾಂತಿಯ ದಿವಸ ಯಾರು ತಮ್ಮ ಮನೆಯಲ್ಲಿ ಮನೆಯ ದೇವರಿಗೆ ಒಂದು ವಿಳೆದೆಲೆ ಮೇಲೆ ಜೇನುತುಪ್ಪವನ್ನು ಹಾಕಿ ನೈವೇದ್ಯ ಮಾಡೋದರಿಂದ ಅವರ ಕಾಮನೆಗಳು ಪೂರ್ಣವಾಗುತ್ತದೆ. ಕಾಮನೆ ಅಂದ್ರೇನು? ಅವರ ಇಷ್ಟಾರ್ಥಗಳು. ದೇವರ ಮುಂದೆ ನೀವು ಏನು ಅವತ್ತು ಪ್ರಾರ್ಥನೆಯನ್ನು ಮಾಡಿರ್ತೀರಿ, ಈ ಪದ್ಧತಿಯಲ್ಲಿ ನೈವೇದ್ಯ ಮಾಡೋದರಿಂದ, ಈ ವಿಶೇಷವಾದ ಒಂದು ವಿಳೆದೆಲೆ ಮತ್ತು ಅದರ ಮೇಲೆ ಜೇನುತುಪ್ಪವನ್ನು ಹಾಕಿ ದೇವರಿಗೆ ನೈವೇದ್ಯ ಮಾಡೋದರಿಂದ ನಿಮ್ಮ ಮನೋಕಾಮನೆಗಳು ಈಡೇರುತ್ತೆ. ಹಾಗಾಗಿ ಇದನ್ನು ನೀವು ತಪ್ಪದೆ ಖಂಡಿತವಾಗಲೂ ಮಾಡ್ತಾಯಿರಿ. ಇದೇ ರೀತಿಯಾದಂತಹ ವಿಶೇಷವಾದ ಪದ್ಧತಿಗಳ ಬಗ್ಗೆ ಅಥವಾ ವಿಶೇಷವಾದ ಅನುಷ್ಠಾನಗಳ ಬಗ್ಗೆ ಅಥವಾ ವಿಶೇಷವಾದ ಮಾಹಿತಿಗಳ ಬಗ್ಗೆ ಬೇಕಾಗ್ತಾ ಇದ್ದರೆ ನಮ್ಮ ಚಾನಲನ್ನು ನೀವು ನೋಡ್ತಾ ಇರಿ ಅಂತ ಇದರ ಮುಖಾಂತರ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ.